ಇನ್ನು ನೀಟ್ ಮರುಪರೀಕ್ಷೆಗೆ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಕಲಬುರಗಿಯ ಪರೀಕ್ಷಾ ಕೇಂದ್ರಗಳಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದೆ. ದತ್ತಾತ್ರೇಯ ಪಾಟೀಲ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೀಟ್ ಮರುಪರೀಕ್ಷೆ ಆರಂಭ ಆಗುತ್ತೆ. ಪಾರದರ್ಶಕವಾಗಿ ಯಾವುದೇ ಲೋಪಗಳಿಲ್ಲದೆ ಪರೀಕ್ಷೆಯನ್ನು ಮಾಡುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ತಾವು ಯಾವ ಪರೀಕ್ಷಾ ಕೇಂದ್ರದಲ್ಲಿದ್ದೀರಿ, ಅಲ್ಲಿ ಹೇಗಿದೆ ಸಿದ್ಧತೆ ಅಂತ? ಮಧುಶ್ರೀ, ನಿಜಕ್ಕೂ ಇವತ್ತು ಏನು ನೀಟ್ ಮರುಪರೀಕ್ಷೆ ಏನು ಈಗಾಗಲೇ NTA ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇವತ್ತು ದೇಶಾದ್ಯಂತ ಮತ್ತೊಮ್ಮೆ ನೀಟ್ ಪರೀಕ್ಷೆಯನ್ನು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರೆಯೋರಿದ್ದಾರೆ. ಸದ್ಯ ಕಲಬುರಗಿಯಲ್ಲೂ ಕೂಡ ಸುಮಾರು 20 ಕೇಂದ್ರಗಳನ್ನು ನೀಟ್ ಪರೀಕ್ಷೆಗೆ ಏನು ಅಂತ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕಲಬುರಗಿ ನಗರದಲ್ಲಿ 16 ಕೇಂದ್ರಗಳು ಮತ್ತು ಆಳಂದ ತಾಲೂಕಿನ ಕಡಗಂಚಿ ಬಳಿ ಇರತಕ್ಕಂಥ CTU ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿ ಏನಿದೆ, ಅಲ್ಲಿಯೂ ಕೂಡ 4 ಕೇಂದ್ರಗಳನ್ನು ಸದ್ಯ ಏನು ನೀಟ್ ಪರೀಕ್ಷಾ ಕೇಂದ್ರಗಳನ್ನಾಗಿ ಜಿಲ್ಲಾಡಳಿತ ಘೋಷಣೆ ಮಾಡಿರ್ತಕ್ಕಂಥದ್ದು. ಖುದ್ದು ನಾನು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಏನು ಸರ್ಕಾರಿ PU ಕಾಲೇಜ್ ಏನಿದೆ, ಮಹಿಳೆಯರ PU ಕಾಲೇಜ್ ಏನಿದೆ, ಆ PU ಕಾಲೇಜಿನಲ್ಲೂ ಕೂಡ ಈಗಾಗಲೇ ಏನು NTA ಸಿಬ್ಬಂದಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ನೀಟ್ ಪರೀಕ್ಷೆಗೆ ಬೇಕಾದಂಥ ಸಕಲ ತಯಾರಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೀವು ನೋಡ್ಬೋದು. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:30ರವರೆಗೆ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಮತ್ತೊಮ್ಮೆ ಏನು ಅಂತಂದರೆ ನೀಟ್ ಪರೀಕ್ಷೆಯನ್ನು ಬರೆಯೋರಿದ್ದಾರೆ. ಕಲಬುರಗಿಯಲ್ಲೂ ಸುಮಾರು 16 ಕೇಂದ್ರಗಳು ಅಂದರೆ ನಗರದಲ್ಲಿ 16 ಕೇಂದ್ರಗಳನ್ನು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಇಡೀ 16 ಕೇಂದ್ರಗಳ ಸುತ್ತಮುತ್ತ ಇರತಕ್ಕಂಥ ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು ಮತ್ತು ಇನ್ನಿತರ ಏನು ಬುಕ್ ಸ್ಟಾಲ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬಂದ್ ಮಾಡಬೇಕು ಮತ್ತು ಪರೀಕ್ಷಾ ಕೇಂದ್ರದ ಸುಮಾರು 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಈಗಾಗಲೇ ಏನು ಜಿಲ್ಲಾಡಳಿತ ಹೇರಿರ್ತಕ್ಕಂಥದ್ದು. ಯಾಕಂತಂದರೆ ಯಾವುದೇ ಕ್ಷಣಕ್ಕೂ ಕೂಡ ಲೋಪದೋಷ ಆಗಬಾರ್ದು ಮತ್ತು ಸಾಕಷ್ಟು ಕಟ್ಟುನಿಟ್ಟಿನಲ್ಲಿ ನೀಟ್ ಪರೀಕ್ಷೆ ನಡೆಸಲೇಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸದ್ಯ ಜಿಲ್ಲಾಡಳಿತ ಕೂಡ ನಿನ್ನೆಯಿಂದನೂ ಕೂಡ ಸಾಕಷ್ಟು ಪ್ರಿಪರೇಷನನ್ನು ಮಾಡಿಕೊಂಡಿರ್ತಕ್ಕಂಥದ್ದು. NTA ಸಿಬ್ಬಂದಿಗಳು ಮತ್ತು CRPF ಕೂಡ ಈ ಒಂದು ಪರೀಕ್ಷೆಗೆ ಭದ್ರತೆಯನ್ನು ನೀಡ್ತಾ ಇದೆ ಮತ್ತು ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾಥ್ ನೀಡಿರ್ತಕ್ಕಂಥದ್ದು. ಯಾಕಂತಂದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನೀಟ್ ಪರೀಕ್ಷೆಯಲ್ಲಿ ಗೊಂದಲ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಅಡೆತಡೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ದತ್ತಾತ್ರೇಯ ಪಾಟೀಲ್. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ವಿನಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನೀಟ್ ಮರುಪರೀಕ್ಷೆಗೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೆದಿದೆ. ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಪರೀಕ್ಷಾ ಕೇಂದ್ರಗಳಿವೆ. ತಾವು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಇದ್ದೀರಿ, ಅಲ್ಲಿನ ತಯಾರಿಗಳ ಬಗ್ಗೆ ನಾವು ವಿವರಿಸೋದಾದ್ರೆ? ಮಧುಶ್ರೀ, ದೇಶಾದ್ಯಂತ ಮೇ 3ರಂದು ನೀಟ್ ಪರೀಕ್ಷೆ ಮಾಡಲಾಗಿತ್ತು. ಪ್ರಮುಖವಾಗಿ MBBS ಓದುವಂತಹ ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆ ಇದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾಣಾಗಿತ್ತು. ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸದ್ಯಕ್ಕೆ ಈಗ ಇವತ್ತು ಮರುಪರೀಕ್ಷೆ ನಡೀತಾ ಇದೆ. ದೇಶಾದ್ಯಂತ 551 ನಗರಗಳಲ್ಲಿ ಸರಿಸುಮಾರು 14 ವಿದೇಶ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಪರೀಕ್ಷೆ ನಡೀತಾ ಇದೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿದ್ದೀನಿ. ಇಲ್ಲೂ ಕೂಡ ಪರೀಕ್ಷಾ ಕೇಂದ್ರ ಆಗಿರುವಂಥದ್ದು. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆ ಹೇಗಿದೆ, ಯಾವ ರೀತಿಯಾಗಿ ಈ ಬಾರಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರೀಕ್ಷೆ ನಡೆಸ್ತಾ ಇದೆ. ಯಾಕಂದರೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾಣಾಗಿತ್ತು, ವಿರೋಧ ಕಾಣಾಗಿತ್ತು. ಕೇಂದ್ರದ ಮಂತ್ರಿಯವರ ಪ್ರಧಾನವರ ರಾಜೀನಾಮೆಗೆ ಕೂಡ ಬಿಗಿಪಟ್ಟು ಕೇಳಿ ಬಂದಿತ್ತು. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಬಳಿಕ ಮರುಪರೀಕ್ಷೆಯನ್ನು NTA ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ನಡೆಸ್ತಾ ಇದೆ. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವತ್ತಿನ NTA ವಿದ್ಯಾರ್ಥಿಗಳ ಡಿಸ್ಪ್ಲೇ. ಅಂದರೆ ತಮ್ಮ ರೂಮ್ ನಂಬರ್ ಯಾವುದು, ಸೀಟ್ ಎಲ್ಲಿದೆ, ಯಾವ ಕೊಠಡಿಗೆ ಪ್ರವೇಶ ಮಾಡಿಕೊಳ್ಳಬೇಕು, ಜೊತೆಗೆ ಯಾವ ಸಮಯಕ್ಕೆ ಹಾಜರಾಗಬೇಕು ಅನ್ನೋಂಥ ಕಂಪ್ಲೀಟ್ ಆಗಿರುವಂತಹ ಪ್ರತಿ ಪರೀಕ್ಷಾ ಕೇಂದ್ರದ ಮುಂದೆ ನಿಮಗೆ ಈ ರೀತಿಯಾಗಿ ಒಂದು ಡಿಸ್ಪ್ಲೇಯನ್ನು ಕೂಡ ಮಾಡಲಾಗಿದೆ. ಯಾವ ಪರೀಕ್ಷಾ ಕೊಠಡಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿರ್ತಾರೆ, ಯಾವ ರೂಲ್ ನಂಬರ್ ಇರುತ್ತೆ, ಇದೆಲ್ಲವೂ ಕೂಡ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಬಾರಿ NTA ಹೆಜ್ಜೆ ಹೆಜ್ಜೆಗೂ ಕೂಡ CCTVಯನ್ನು ಅಳವಡಿಸಿರುವಂಥದ್ದು. ನೀವು ನೋಡ್ಬೋದು, ಆರಂಭದಲ್ಲಿ ನಾವು ಒಂದು CCTVಯನ್ನು ನೋಡಿದ್ವಿ. ನೀವು ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ದ ಹಾಗೆ ಅಲ್ಲಿಯೂ ಪ್ರವೇಶ ದ್ವಾರಕ್ಕೂ ಕೂಡ ಒಂದು CCTV ಇದೆ. ಅಂದರೆ ಪ್ರತಿ ವಿದ್ಯಾರ್ಥಿಯ ಚಲನವಲನಗಳಾಗಿರ್ಬೋದು, ಜೊತೆಗೆ ಮೂಮೆಂಟ್ಗಳನ್ನು ಮತ್ತು ಬರುವಂತಹ ಯಾರೇ ಪರೀಕ್ಷಾ ಕೇಂದ್ರದ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ವಿಜಿಲೇಟರ್ ಆಗಿರ್ಬೋದು ಮತ್ತು ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಕ್ಯಾಪ್ಚರ್ ಆಗಬೇಕು ಅನ್ನೋಂತಹ ಕಾರಣಕ್ಕಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಪರೀಕ್ಷೆ ನಡೆಸೋದಕ್ಕೆ ಈ ಬಾರಿ NTA ಮುಂದಾಗಿರುವಂಥದ್ದು. ಸದ್ಯಕ್ಕೆ ನಿಮಗೆ ಪರೀಕ್ಷಾ ಕೊಠಡಿಯ ದೃಶ್ಯಗಳನ್ನು ಕೂಡ ಯಾವ ರೀತಿಯಾಗಿದೆ, ಸಿದ್ಧತೆಗಳು ಹೇಗಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಕೂಡ ಪರೀಕ್ಷಾ ಕೊಠಡಿ. ಪ್ರಮುಖವಾಗಿ ನಿಮಗೆ ಇಲ್ಲಿ ಯಾವ ರೀತಿಯಾಗಿದೆ, ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀಟ್ ಎಕ್ಸಾಮ್ 2026 ಇಲ್ಲಿ 12 ವಿದ್ಯಾರ್ಥಿಗಳು ಇವತ್ತು ಈ ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಹೀಗಾಗಿ ನಿಮಗೆ ಈ ಒಂದು ಪ್ರತಿ ಕೊಠಡಿಗೂ ಕೂಡ ಪರೀಕ್ಷಾ ಕೇಂದ್ರದ ಪ್ರತಿ ಕೊಠಡಿಗೂ ಕೂಡ 2 CCTV ಕ್ಯಾಮೆರಾಗಳನ್ನು ಹಾಕಿರುವಂಥದ್ದು. ಪ್ರಮುಖವಾಗಿ ನೋಡ್ಬೋದು ನೀವು 2 CCTV ಕ್ಯಾಮೆರಾಗಳು.
ಧನ್ಯವಾದ ವಿನಯ್. ದತ್ತಾತ್ರೇಯ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.